ಕೊಲೆಯಲ್ಲಿ ಪ್ರಭಾವಿಗಳ ಕೈವಾಡ ಇದೆ. ಸ್ಥಳೀಯವಾಗಿ ಯಾರಾದರೂ ಇರಬೇಕು ಅಂತ ಲೆಕ್ಕ. ನಾನು ಸುಮಂತ್ರನನ್ನ ಸುದರ್ಶನನ್ನು ನೋಡ್ಲೂ ಇಲ್ಲ, ಮಾತನಾಡಿಸಲೂ ಇಲ್ಲ. ನೀವು ಹೇಳಿದ್ರಿ ಒಂದು 74 ಗಂಟೆಯಲ್ಲಿ ಗೊತ್ತಾಗುತ್ತೆ ಅಂತ. 74 ಗಂಟೆಯಲ್ಲಿ ಕೆಲವೊಂದು ಗೌಪ್ಯ ವಿಚಾರಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬೆಳ್ತಂಗಡಿಯಲ್ಲಿ ಕೊಲೆ ನಡೆದ್ರೆ ಅಪರಾಧಿಗಳು ಸಿಗುವುದೇ ಇಲ್ಲ ಅಂತ ಒಂದು ಮಾತಿದೆ. ನಮಸ್ಕಾರ ವೀಕ್ಷಕರೇ, ಬೆಳ್ತಂಗಡಿಯ ಬಾಲಕ ಸುಮಂತ್ ಹತ್ಯೆಯಾಗಿ ಸರಿಸುಮಾರು 1 ತಿಂಗಳು ಕಳೆತ ಬಂತು. ಇನ್ನು ಕೂಡ ಪೊಲೀಸರಿಗೆ ಹತ್ಯೆ ಮಾಡಿದ ಹಂತಕ ಯಾರು ಎಂಬುದನ್ನು ಪತ್ತೆ ಹಚ್ಚಲು ಸಾಧ್ಯವಾಗ್ತಾನೇ ಇಲ್ಲ. ಈ ನಡುವೆ ಬಾಲಕನ ಹೆತ್ತವರು ಮತ್ತೆ ಅಕ್ಕಪಕ್ಕದ ಮನೆಯವರು ಮತ್ತೆ ಬಾಲಕನ ಗೆಳೆಯರಿಗೆ ಬಹಳಷ್ಟು ಹೆದರಿಕೆ ಶುರುವಾಗಿದೆ. ಯಾಕೆಂದ್ರೆ ಕೊಲೆ ಮಾಡಿದ ಆರೋಪಿ ತಮಗೂ ಕೂಡ ಏನಾದರೂ ಮಾಡಬಹುದು ಎಂಬುವ ಭಯ ಶುರುವಾಗಿದೆ. ಇದಲ್ಲದೆ ಸಾರ್ವಜನಿಕರಲ್ಲೂ ಕೂಡ ಸುಮಂತ್ನ ಹತ್ಯೆ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾಗಿದೆ. ಆ ಅನುಮಾನಗಳು ಯಾವುದು, ಇದರ ಬಗ್ಗೆ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡೆಯವರು ಏನು ಹೇಳ್ತಾರೆ, ಬನ್ನಿ ಅವರ ಜೊತೆನೆ ಮಾತಾಡೋಣ. ನೋಡಿ, ಸುಮಂತ್ ಹತ್ಯೆಯಾದದ್ದು ಜನವರಿ 14ರಂದು, ಮಕರ ಸಂಕ್ರಮಣದ ದಿನ. ಆವತ್ತು ಬೆಳ್ತಂಗಡಿ ತಾಲೂಕಿನ ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಧನು ಪೂಜೆ ಇತ್ತು. ಆ ಪೂಜೆಗೆಂದು ಮನೆಯಿಂದ ಹೊರಟಿದ್ದ ಸುಮಂತ್ ಕೆಲವು ಗಂಟೆಗಳ ನಂತರ ಮನೆ ಸಮೀಪದ ತೋಟದ ಮೂಲೆಯಲ್ಲಿದ್ದಂತಹ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಆತನ ತಲೆಯ ಭಾಗದಲ್ಲಿ 2 ಗಾಯಗಳು ಕಂಡುಬಂದಿದ್ದವು. ಪೊಲೀಸರು ಆರಂಭದಲ್ಲಿ ಸಂಶಯಾಸ್ಪದ ಆಕಸ್ಮಿಕ ಮೃತ್ಯು ಅಂತ ಹೇಳಿ ಕೇಸು ದಾಖಲಿಸಿಕೊಂಡರು. ಮೃತದೇಹದ ಪೋಸ್ಟ್ಮಾರ್ಟಮ್ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸ್ಥಳೀಯರಲ್ಲಿ ಹಲವು ಸಂಶಯಗಳು ಮೂಡಿತ್ತು. ಆತನನ್ನು ಕೊಲೆ ಮಾಡಿದ್ದಾರೆ ಎನ್ನುವಂತಹ ಅನುಮಾನಗಳು ದಟ್ಟವಾಯಿತು. ಪೊಲೀಸರು ಮೊದಲು ದಾಖಲಿಸಿಕೊಂಡಿದ್ದ ಪ್ರಕರಣವನ್ನು ಕೊಲೆ ಪ್ರಕರಣವನ್ನಾಗಿ ಬದಲಾಯಿಸಿ ತನಿಖೆಯನ್ನು ಕೈಗೆತ್ತಿಕೊಂಡರು. ಆರಂಭದಲ್ಲಿ 1 ವಾರ ಅಂದರೆ ಸುಮಾರು 7-8 ದಿವಸಗಳ ಕಾಲ ಪೊಲೀಸರ ತಂಡ ಸುಮಂತನ ಮನೆಯಿದ್ದ ಅಕ್ಕಪಕ್ಕದ ಎಲ್ಲ ಮನೆಗಳಿಗೂ ಹೋಗಿ ಮಾಹಿತಿಗಳನ್ನು ಸಂಗ್ರಹಿಸಿತು. ಯಾವುದೇ ಪೂರಕ ಮಾಹಿತಿಗಳು ಸಿಗಲಿಲ್ಲ. ತನಿಖೆ ನಡೀತಾ ಇರುವಂತೆಯೇ ಹಲವು ಸಂಶಯಗಳು, ವದಂತಿಗಳು ಎಲ್ಲವೂ ಹರಡತೊಡಗಿ ಕೊನೆಗೆ ಪೊಲೀಸರು ಒಂದು ನಿರ್ಧಾರಕ್ಕೆ ಬಂದರು. ಇದು ಎಲ್ಲಿಂದಲೋ ಬಂದು ಆ ಬಾಲಕನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೋ ಆ ತೋಟದಲ್ಲಿ ಅಡಿಕೆ ಕಳವು ಮಾಡಲು ಬಂದವರು ಕೊಲೆ ಮಾಡಿರಬೇಕು ಎನ್ನುವ ಆರಂಭಿಕ ಸಂಶಯಕ್ಕೆ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ. ಯಾಕಂದರೆ ಆ ತೋಟದಲ್ಲಿ ಅಂತಹ ಕಳವು ಕೃತ್ಯಗಳು ಈ ಹಿಂದೆಯೂ ನಡೆದಿರಲಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲ. ಅಲ್ಲಿದ್ದಂತಹ ಪಂಪ್ ಹೌಸ್, ಅದರ ಪಂಪು ಹಾಳಾಗಿತ್ತು, ಅದು ಉಪಯೋಗದಲ್ಲಿ ಇರಲಿಲ್ಲ. ಆ ಪಂಪ್ ಹೌಸ್ನಲ್ಲಿ ಬೇರೆ ಏನಾದರೂ ಚಟುವಟಿಕೆಗಳು ನಡೀತಿದ್ದವೋ ಎನ್ನುವಂಥ ಸಂಶಯವೂ ಇತ್ತು. ಆ ಕಾರಣಕ್ಕಾಗಿ ಅದನ್ನು ನೋಡಿದಂತಹ ಬಾಲಕನನ್ನು ಕೊಲೆ ಮಾಡಿರ್ಬೋದು ಎನ್ನುವಂಥ ಸಂಶಯವೂ ಇತ್ತು. ಆದರೆ ಅದಕ್ಕೂ ಪೂರಕ ಸಾಕ್ಷಿಗಳು ಸಿಗಲಿಲ್ಲ. ಯಾಕಂತ ಹೇಳಿದರೆ ಆ ಪಂಪ್ ಹೌಸ್ನಲ್ಲಿ ಇಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಮರುದಿವಸವೂ ಆ ಪಂಪ್ ಹೌಸು ಇತ್ತು. ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗಿರಲಿಲ್ಲ. ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸಾಕ್ಷ್ಯಗಳು ಸಿಗಲಿಲ್ಲ. ಮತ್ತೆ ಇರುವುದು ಚಿರತೆ ದಾಳಿ ಅಂತೇಳಿ. ಸಾಮಾನ್ಯವಾಗಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಚಿರತೆಗಳ ಹಾವಳಿ ಇದ್ದದ್ದೇ. ಆದರೆ ಚಿರತೆ ದಾಳಿಯ ಸಂದರ್ಭದಲ್ಲಿ ಆಗುವಂತಹ ಸಿಚುವೇಶನ್ಗಳು ಬೇರೆ. ಚಿರತೆ ಒಂದು ವೇಳೆ ದಾಳಿ ಮಾಡಿದ್ದು ಅಂತ ಹೇಳಿದರೆ ದೇಹದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಗಾಯಗಳಿರಬೇಕಿತ್ತು. ಅಂಥ ಗಾಯಗಳು ಇರಲಿಲ್ಲ. ಕೇವಲ ತಲೆಯ ಭಾಗದಲ್ಲಿ ಹಗುರವಾದಂತಹ ಸುತ್ತಿನಿಂದ ಒಡೆದ ಗಾಯಗಳು ಮಾತ್ರ ಇದ್ದದ್ದು. ಆದ್ದರಿಂದ ಚಿರತೆ ದಾಳಿಗೆ ಯಾವುದೇ ಆಧಾರಗಳು ಇಲ್ಲ. ಮತ್ತೆ ಇಡೀ ತೋಟದಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾಗಲಿಲ್ಲ. ಬೇರೆ ಯಾವುದೇ ಸೊತ್ತುಗಳು ಅಲ್ಲಿ ಪತ್ತೆಯಾಗಲಿಲ್ಲ. ಆತನ ತಲೆಗೆ ಹೊಡೆದಂತಹ ಆಯುಧಗಳು ಅದು ಪತ್ತೆಯಾಗಲಿಲ್ಲ. ಕೆರೆಯಲ್ಲಿ ಸಿಕ್ಕಿದಂತಹ ಹಳೆಯ ಕತ್ತಿ ಅದು ಕೆಲವು ಸಮಯಗಳ ಹಿಂದೆ ಕೆರೆಗೆ ಬಿದ್ದದ್ದು ಮತ್ತು ಆ ಕತ್ತಿ ಯಾರ್ದು ಅಂತ ಹೇಳಿ ಗೊತ್ತಾಗಿತ್ತು. ಅದನ್ನು ಅವರು ಸ್ಪಷ್ಟಪಡಿಸಿದ್ರು. ಇದು 14 ವರ್ಷದ ಬಾಲಕ ಆಗಿರುವ ಕಾರಣ ಬಲಿ ಕೊಟ್ಟಿರಬಹುದಾ ಎನ್ನುವ ಚರ್ಚೆ ಕೂಡ ಇದೆ. 14 ವರ್ಷದ ಬಾಲಕ ಆಗಿರೋದ್ರಿಂದ ಬಾಲಕನನ್ನು ಬಲಿ ಕೊಟ್ಟಿರ್ಬೋದು ಅಂತೇಳಿ. ಬಲಿ ಕೊಡುವುದಾದರೆ ಸಾಮಾನ್ಯವಾಗಿ ತಲೆಗೆ ಹೊಡೆದು ಯಾರಾದರೂ ಕೊಂದು ಬಾವಿಗೆ ಹಾಕಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಬಲಿ ಕೊಡಬೇಕಾದ್ರೆ, ವಾಮಾಚಾರ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಕುರುಹುಗಳಿರಬೇಕು. ನಿಂಬೆಹಣ್ಣು, ಕುಂಕುಮ, ಕುಂಬಳಕಾಯಿ ಇಂಥದ್ದೆಲ್ಲ ಕುರುಹುಗಳಿರಬೇಕು.
ಅಂತಹ ಕುರುಗಳು ಇಲ್ಲ. ಸಾಮಾನ್ಯವಾಗಿ ಒಂದು ಕಲ್ಲಿನ ಎದುರಲ್ಲಿ ಇಟ್ಟುಕೊಂಡು ಬಲಿ ಕೊಡುವಂಥದ್ದು, ಅಂತಹ ಕುರುಗಳು ಇಲ್ಲ. ಸಾಮಾನ್ಯವಾಗಿ ಬಲಿ ಕೊಡುವಂಥ ಸಂದರ್ಭದಲ್ಲಿ ಕುತ್ತಿಗೆ ಕೊಯ್ತಾರೆ, ಇಲ್ಲಿ ತಲೆ ಭಾಗಕ್ಕೆ ಹೊಡೆದಿರುವುದು. ಅದರಿಂದಾಗಿ ಅಂತಹ ಘಟನೆಗಳು ಸಾಧ್ಯತೆಗಳು ಕಡಿಮೆ. ಮತ್ತೊಂದು ಬಲಿ ಕೊಡುವುದಂತಹಾದರೂ ಸಹ ಕೆಲವು ವರ್ಷಗಳ ಹಿಂದೆ ಮಂಗಳೂರಿನ ಎಯ್ಯಡಿ ಸಮೀಪ ನರಬಲಿ ಪ್ರಕರಣ ನಡೆದಿತ್ತು. ಆ ಪ್ರಕರಣದಲ್ಲಿ ಆ ಮಗುವಿನ ದೇಹ ತೋಡಿನ ಬದಿಯಲ್ಲಿ ಸಿಕ್ಕಿತ್ತು. ಮಗುವಿನ ದೇಹದಲ್ಲಿ ಬಲಿ ಕೊಟ್ಟಂತಹ ಸಾಕ್ಷ್ಯಗಳು ಸಿಕ್ಕಿದ್ದವು, ಇದು ಬಲಿ ಕೊಟ್ಟದ್ದು ಅಂತೇಳಿ. ಮತ್ತು ಅದರಲ್ಲಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ರು, ಅವರು ಶಿಕ್ಷೆಯಾಗಿತ್ತು, ಮತ್ತು ಅವರು ಜೈಲಿನಲ್ಲಿ ತೀರಿಕೊಂಡ್ರು. ಆ ರೀತಿ ಆಗಿತ್ತು. ಮೊನ್ನೆ ನೀವೊಂದು ಹೇಳಿದ್ರಿ ಮನೆ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ, ಒಂದು ರಿಕ್ಷಾ ಮತ್ತೆ ಬೈಕಿಗೆ, ಅದರಿಂದ ಏನಾದರೂ ಆಗಿರಬಹುದಾ? ನೋಡಿ, ಘಟನೆ ನಡೆದ ದಿನದಂದು ಅಂದರೆ ಜನವರಿ 14ರಂದು ಮುಂಜಾನೆ ವೇಳೆಗೆ ಒಂದು ರಿಕ್ಷಾದಲ್ಲಿ ಕೆಲವರು ದನ್ನು ಪೂಜೆಗೆ ಹೋಗ್ತಾ ಇದ್ರು. ಅಲ್ಲಿ ನಾಳ ದೇವಸ್ಥಾನಕ್ಕೆ ರಿಕ್ಷಾದಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಸ್ಪ್ಲೆಂಡರ್ ಬೈಕ್ ಸವಾರ ಬೈಕನ್ನು ಆ ರಿಕ್ಷಕ್ಕೆ ಒರೆಸಿಕೊಂಡು ಹೋಗಿದ್ದ. ಅದರ ನಂಬರನ್ನು ಅವರು ಗುರುತಿಸಿದ್ರು. ಅದು KL ಅಂದರೆ ಕೇರಳ ರಿಜಿಸ್ಟ್ರೇಷನ್ನ ಗಾಡಿ. ಬೆಳ್ತಂಗಡಿಯಲ್ಲಿ KL ರಿಜಿಸ್ಟ್ರೇಷನ್ ವಾಹನಗಳು ತುಂಬ ಇದೆ. ಕೇರಳದಿಂದ ಬಂದವರಲ್ಲಿ ವಾಸ ಮಾಡುವವರು ಇದ್ದಾರೆ, ಈ ತೋಟದ ಕೆಲಸಕ್ಕೆ ಬಂದವರು ಇದ್ದಾರೆ, ರಬ್ಬರ್ ಟ್ಯಾಪಿಂಗಿಗೆ ಬಂದವರು ಇದ್ದಾರೆ, ಆ ರೀತಿಯ ಬಂದವರು ಇರುವಂಥದ್ದು. ಮತ್ತು ಪೊಲೀಸರು ಆ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಆ ಬೈಕ್ ಯಾರ್ದು ಅಂತಲೂ ಗೊತ್ತಾಗಿದೆ. ಅವ ಒರೆಸಿಕೊಂಡು ಹೋದದ್ದು ಹೌದು, ಅವನ ಬಗ್ಗೆ ವಿಚಾರಣೆಯೂ ಆಗಿದೆ. ಕೊಲೆಗೇನು ಸಂಬಂಧ ಇಲ್ಲ, ಕೊಲೆಗೂ ಅವನಿಗೂ ಸಂಬಂಧ ಇಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ಈ ಕೊಲೆಯಲ್ಲಿ ಪ್ರಭಾವಿಗಳ ಕೈವಾಡ ಇದೆ, ಅದಕ್ಕೋಸ್ಕರ ಡಿಲೇ ಆಗ್ತಿದೆ ಎನ್ನುವ ಚರ್ಚೆ ಕೂಡ ಇದೆ. ನೋಡಿ, ಇಲ್ಲಿ ಪ್ರಭಾವಿಗಳು ಅಂತ ಹೇಳಿದ ಕೂಡಲೇ ಸ್ಥಳೀಯವಾಗಿ ಯಾರಾದರೂ ಇರಬೇಕು ಅಂತ ಲೆಕ್ಕ. ಅದು ಗ್ರಾಮಾಂತರ ಪ್ರದೇಶ, ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದ್ದರೂ ಸಹ, ಗುರುವಾಣಿಕೆರೆ ಉಪ್ಪಿನಂಗಡಿಯ ಮುಖ್ಯ ರಸ್ತೆ ಅದರ ಪಕ್ಕದಲ್ಲಿ ಇದ್ದರೂ ಸಹ ಪ್ರಭಾವಿಗಳ ಕೈವಾಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಆ ಬಾಲಕನ್ನು ಆ ರೀತಿಯಾಗಿ ಕೊಲೆ ಮಾಡಿ ಯಾರಿಗೂ ಏನು ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಬಾಲಕ ಪ್ರತಿಭಾವಂತ, ರಾಷ್ಟ್ರಮಟ್ಟದ ವಿಜ್ಞಾನ ಸ್ಪರ್ಧೆಗೆ ಆಯ್ಕೆ ಆಗಿದ್ದವನು. ಕೆಲವೇ ದಿನಗಳಲ್ಲಿ ಗುಜರಾತಿನ ಅಹಮದಾಬಾದಿಗೆ ಹೋಗಬೇಕಿತ್ತು. ಈ ರೀತಿಯಾಗಿ ಎಲ್ಲ ಇತ್ತು. ಅದರ ಬಗ್ಗೆ ಮನೆಯವರಿಗೆ, ಊರಿನವರಿಗೆ ಮತ್ತು ಆತ ಕಲಿತಿರುವ ಶಾಲೆಗೆ ಹೆಮ್ಮೆ ಇತ್ತು. ಆದ್ದರಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿಗಳ ಕೈವಾಡ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಸಾಧ್ಯವೂ ಇಲ್ಲ. ಬೆಳ್ತಂಗಡಿಯಲ್ಲಿ ಕೊಲೆ ನಡೆದ್ರೆ ಅಪರಾಧಿಗಳು ಸಿಗುವುದೇ ಇಲ್ಲ ಅಂತ ಒಂದು ಮಾತಿದೆ. ಕೊಲೆ ಅಂತ ಆದರೆ ಅದರಲ್ಲಿ ಅಪರಾಧಿಗಳು ಸಿಗ್ತಾರೆ. ಕೊಲೆ ಅಂತ ಆದರೆ ಅಲ್ಲಿ ಕೊಲೆ ಪ್ರಕರಣಗಳು ನಡೆದಿದೆ. ಒಂದೆರಡು ಪ್ರಕರಣಗಳಲ್ಲಿ ರಿಪೋರ್ಟ್ ಹಾಕಿದ್ದಾರೆ, ಮತ್ತು ಕೆಲವು ಪ್ರಕರಣಗಳಲ್ಲಿ ಅಪರಾಧಿಗಳು ಸಿಕ್ಕಿದ್ದಾರೆ. ಬೆಳ್ತಂಗಡಿಯ ಪೇಟೆಯಲ್ಲೇ ನಡೆದ ಕೊಲೆಗೂ ಅಪರಾಧಿಗಳು ಸಿಕ್ಕಿದ್ದಾರೆ. ಗುರುವಾಣಿಕೆರೆಯಲ್ಲಿ ನಡೆದ ಕೊಲೆಗೂ ಅಪರಾಧಿಗಳು ಸಿಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಂತಹ ಜೋಡಿ ಕೊಲೆ ಅಪರಾಧಿಗಳು ಯಾರಂತ ಗುರುತಿಸಲಾಗಿದೆ. ತಾಂತ್ರಿಕ ಕಾರಣಗಳಿಂದಾಗಿ ಅವರನ್ನು ವಶಕ್ಕೆ ಪಡೆಯಲಿಕ್ಕೆ ಪೊಲೀಸರಿಂದ ಸಾಧ್ಯ ಆಗಿಲ್ಲ. ಅದು ರಿಪೋರ್ಟಲ್ಲಿ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಬಾವಿಗೆ ಬಿದ್ದು ಸತ್ತಂತಹದ ಕೂಡಲೇ, ಅದನ್ನು ಕೊಲೆ ಮಾಡಿ ಹಾಕಿದ್ದಾರಂತ ಹೇಳಿದ ಕೂಡಲೇ, ಯಾರ ಮೇಲೆ ದೂರು ಹೇಳಿದ್ರು ಅಂತಹದ ಕೂಡಲೇ ಪೊಲೀಸರು ಬಂಧಿಸಲಿಕ್ಕೆ ಬರುವುದಿಲ್ಲ. ಸಾಕ್ಷ್ಯಗಳಿರಬೇಕು, ವೈದ್ಯಕೀಯ ಸಾಕ್ಷ್ಯಗಳಿರಬೇಕು, ಕೊಲೆ ಮಾಡಿದ್ದಾರೆ ಎನ್ನುವುದಕ್ಕೆ ಪ್ರೂವ್ ಆಗಬೇಕು. ಕೆಲವು ವರ್ಷಗಳ ಹಿಂದೆ ಚಂದ್ಕೂರು ಅಂತ ಹೇಳಿ ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಬೆಳ್ತಂಗಡಿಯಲ್ಲಿ. ಅಲ್ಲಿ ಭಾರಿ ದೊಡ್ಡ ಯಾಗ ನಡೆಯಿತು. ಸಾಮಾನ್ಯ JDS ವರಿಷ್ಠರಾದ ದೇವೇಗೌಡರ ಶ್ರೇಯೋಭಿವೃದ್ಧಿಗಾಗಿ ಆಗಿನ ಶಾಸಕರಾಗಿದ್ದಂತಹ ವಸಂತ ಬಂಗೇರವರು ಉಸ್ತುವಾರಿಯಲ್ಲಿ ಅಲ್ಲೊಂದು ಚಂಡಿಕಾ ಯಾಗ ನಡೆಯಿತು. ಆ ಚಂಡಿಕಾ ಯಾಗಕ್ಕೆ ಒಂದು ಕೋಣವನ್ನು ಕಟ್ಟಿ ಹಾಕಲಾಯಿತು. ಆ ಕೋಣವನ್ನು ಒಬ್ಬರು ಕಾಯ್ತಾ ಇದು ಅದನ್ನು ಆಚೆ ಈಚೆ ಕೊಂಡೋಗ್ಲಿಕ್ಕೆಲ್ಲ ಒಬ್ಬರು ಇದ್ದರು. ಅವರ ಮೃತದೇಹ ಅಲ್ಲೊಂದು ಕೆರೆಯಲ್ಲಿ ಪತ್ತೆ ಆಯಿತು. ಆ ಯಾಗದ ಬಗ್ಗೆಯೇ ಅನುಮಾನಗಳು ಎಲ್ಲವೂ ಇತ್ತು. ಅವರ ಮೃತದೇಹ ಪತ್ತೆಯಾದ ಕೂಡಲೇ ಅದು ಮತ್ತೊಂದು ಅವರನ್ನು ಕೊಲೆ ಮಾಡಲಾಗಿದೆ ಎನ್ನುವಂಥ ಸುದ್ದಿ ಬಂತು. ಆಗ ಮಂಜುನಾಥ್ ಶೆಟ್ಟಿ ಅಂತ ಹೇಳಿ ಈಗ DSP ಆಗಿ ರಿಟೈರ್ಡ್ ಆಗಿದ್ದಾರೆ, ಅವರು ಸಬ್ ಇನ್ಸ್ಪೆಕ್ಟ್ರು. ವಸಂತ ಬಂಗೇರ ಅವರಿಗೆ ಮಾಹಿತಿ ಸಿಕ್ಕಿತ್ತು. ಅವರು ಹೇಳಿದರು ಡೆಡ್ ಬಾಡಿಯನ್ನು ಡಿಸ್ಪೋಸಲ್ ಮಾಡಿ, ಯಾಕಂದರೆ ನಾಳೆ ಯಾಗಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ. ಮಂಜುನಾಥ್ ಶೆಟ್ಟಿ ಅವರು ಒಪ್ಪಲಿಲ್ಲ. ನಾಳೆ ಇದು
ವಿವಾದ ಆಗ್ತದೆ. ಯಾರು ತೀರಿಕೊಂಡಿದ್ದಾರೆ ಅವರ ಮನೆಯವರು ಒಪ್ಪಿದ್ರು, ನಮಗೇನು ಸಂಶಯ ಇಲ್ಲ, ನಾವು ಬಾಡಿ ಕೊಟ್ಟರೆ ನಾವು ಅಂತಿಮ ಸಂಸ್ಕಾರ ಮಾಡ್ತೇವೆ ಅಂತೇಳಿ. ಆದರೆ ಅದು ರಾಜಕೀಯವಾಗಿ ಬೇರೆ ತಿರುವು ಪಡೆಯಬಹುದು ಅಂತೇಳಿ ಮಂಜುನಾಥ್ ಶೆಟ್ಟರು ಒಪ್ಪಲಿಲ್ಲ. ಇನ್ನು ರಾತ್ರೋರಾತ್ರಿ ಡೆಡ್ ಬಾಡಿಯನ್ನೇ ಕೊಂಡೋಗ್ಬೋದು ಅಂತ ಹೇಳಿ ಮಂಜುನಾಥ್ ಶೆಟ್ಟರು ಏನು ಮಾಡಿದರು ಅಂತ ಹೇಳಿದರೆ, ಅಲ್ಲಿ 4 ಪೊಲೀಸೇ ಹಾಕಿಬಿಟ್ರು. ಮರು ದಿವಸ ಆ ಡೆಡ್ ಬಾಡಿಯನ್ನು ಮೋರ್ಚರಿಗೆ ಕೊಂಡೋಯಿತು, ಮತ್ತು ಪೋಸ್ಟ್ ಮಾರ್ಟಮ್ ನಡೆಯಿತು. ಅವರು ಆಕಸ್ಮಿಕವಾಗಿ ಮರಣ ಹೊಂದಿದ್ದು ಅಂತೇಳಿ ಶ್ರುತಪಟ್ಟಿದ್ದು. ಈ ರೀತಿಯ ಘಟನೆಗಳಾಗ್ತದೆ, ಆಗಿದೆ, ಆಗಲಿಲ್ಲ ಅಂತ ಇಲ್ಲ. ಕೆಲವು ದಿನಗಳ ಹಿಂದೆ ಅಲ್ಲಿ ಈ ಸುಮಂತ್ ಹತ್ಯೆಯಾದಕ್ಕೆ ಮೊದಲು ಕಳಿಯದಲ್ಲಿ 3 ಏರಿ ಇಡಲಿಕ್ಕೆ ಅಂತೇಳಿ ಹೋಗಿದ್ರು ಹೊಳೆ ಬದಿಗೆ. ಅದರಲ್ಲಿ ಒಬ್ಬ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ. ಅವನನ್ನು ಹೊಡೆದು ಕೊಂದಿದ್ದಾರೆ ಅಂತ ಹೇಳಿ ಎಲಿಗೇಷನ್ ಇದೆ. ಪುಂಜಾಲಕಟ್ಟೆ ಪೊಲೀಸರು ಕೇಸು ದಾಖಲು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡುವಾಗ ಅವನ ಜೊತೆಯಲ್ಲಿದ್ದವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಅದನ್ನು ಮನೆಯವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಆಗ ಪೊಲೀಸರು ಕೇಳಿದ್ದಾರೆ, ನಿಮಗೇನಾದರೂ ಸಂಶಯಗಳಿವೆ ಅಂತೇಳಿ. ಅವರ ಮನೆಯವರೇ ನಮಗೇನು ಸಂಶಯಗಳಿಲ್ಲ ಅಂತ ಹೇಳಿದ್ದಾರೆ. ಅದರ ಮೇಲೆ ಅವರು UDR ಮಾಡಿದ್ದಾರೆ, ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಅದು ನೀರಿಗೆ ಬಿದ್ದು ಮೃತಪಟ್ಟದು ಅಂತ ಆಗಿದೆ. ಇವತ್ತಿಗೂ ಕಳಿಯ ಪರಿಸರದಲ್ಲಿ ಆ ಸಾವಿನ ಬಗ್ಗೆ ಸಂಶಯಗಳಿವೆ, ಇಲ್ಲಂತ ಇಲ್ಲ. ಜನರಿಗೆ ಸಂಶಯಗಳಿವೆ. ಜನರ ಸಂಶಯಗಳು ಹೇಗಿರ್ತದೆ ಅಂತ ಹೇಳಿದರೆ, ಒಬ್ಬ ನೇಣು ಹಾಕಿಕೊಂಡಿದ್ದಾನಂತ ಆದರೆ ಜನರು ಆಲೋಚನೆ ಮಾಡೋದು ಆತ ಹಗ್ಗ ಕಟ್ಟಲಿಕ್ಕೆ ಯಾವುದರಲ್ಲಿ ಹೋದ ಅಂತ. ಅದಕ್ಕೆ ಪೂರಕವಾಗಿ ಅವನಿಗೊಂದು ಏಣಿ ಇರಬೇಕಲ್ಲಿ. ಏಣಿ ಇಲ್ಲದಿದ್ದರೆ ಅವ ಹಗ್ಗ ಹೇಗೆ ಕಟ್ಟಿದ ಅಂತ ಕೇಳ್ತಾರೆ. ಒಂದು ಉಕ್ಸಿಗೆ ಒಂದು ಹಗ್ಗ ಕಟ್ಟಿ ಒಬ್ಬ ನೇಣು ಹಾಕ್ಕೊಂಡ ಅಂತ ಇಟ್ಕೊಳ್ಳಿ, ನಿಮಗೆ ಉಕ್ಸು ಎಟಕುವುದಿಲ್ಲ. ಹಾಗಾದರೆ ಉಕ್ಸಿಗೆ ಹಗ್ಗ ಹೇಗೆ ಸುರಿದಂತ ಬರ್ತದೆ ಅಲ್ವಾ? ಯಾವುದಾದ್ರೂ ಮೂಲದಿಂದ ಅವ ಹಗ್ಗ ಸುರಿದಿರ್ತಾನೆ. ಒಂದು ಏಣಿ ತಂದೆ ಹಗ್ಗ ಸುರಿದಂತ ಇಟ್ಟುಕೊಳ್ಳಿ. ಏನೇನು ಕೊಂಡೋಗಿ ಅವ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿರ್ತಾನೆ. ಮತ್ತು ಅದಕ್ಕೆ ಅದನ್ನು ಎಳೆದು ಕೆಳಗೆ ಇಳಿದು ಅದಕ್ಕೆ ಒಂದು ಗಂಟು ಹಾಕಿ ಅದನ್ನು ಇದು ಮಾಡಿ ಆತ ಇದು ಮಾಡ್ತಾನೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಆ ಬಾಡಿಯ ಪೊಸಿಷನ್ ಹೇಗೆ ಅಂತ ಆಲೋಚನೆ ಮಾಡ್ತಾರೆ. ನೇಣು ಹಾಕಿಕೊಂಡಂಥ ಸಂದರ್ಭದಲ್ಲಿ ಮೃತದೇಹದ ಕಾಲುಗಳು ನೆಲಕ್ಕೆ ತಾಗಿದಂಥ ಉದಾಹರಣೆಗಳು ಇವೆ, ಮಡಚಿದ ಉದಾಹರಣೆಗಳಿವೆ. ಮೃತದೇಹ ಕಾಲುಗಳು ನೆಲಕ್ಕೆ ತಾಗಿದೆ, ಅದರಿಂದಾಗಿ ಅವನನ್ನು ನೇಣು ಹಾಕಿದ್ದಾರೆ, ಅವನು ಕೊಂದು ನೇಣು ಹಾಕಿದ್ದಾರೆ ಅಂತ ಹೇಳಿ ವಾದ ಮಾಡುವವರು ಇದ್ದಾರೆ. ಆದರೆ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಅದು ಸುಸೈಡ್ ಅಂತೇಳಿ ಬಂದ ಮೇಲೆ ಅದು ಸುಸೈಡ್ ಇಸ್ ನಾಟ್ ಎ ಮರ್ಡರ್. ಯಾಕಂತ ಹೇಳಿದರೆ ಪೊಲೀಸ್ ಅಧಿಕಾರಿಗಳು ಅಂತಹ 100 ಪ್ರಕರಣಗಳನ್ನು ನೋಡಿರ್ತಾರೆ. ಅವರಿಗೆ ಮೃತದೇಹವನ್ನು ನೋಡುವಾಗಲೇ ಗೊತ್ತಾಗುತ್ತೆ ಇದು ಸುಸೈಡ್ ಅಂತೇಳಿ. ಯಾಕಂದರೆ ಸ್ಪರ್ಮ್ ರಿಲೀಸ್ ಆಗಿರ್ತದೆ, ಮೋಷನ್ ರಿಲೀಸ್ ಆಗಿರ್ತದೆ, ನೇಣು ಹಾಕಿಕೊಂಡ ಗಂಟು ಕುತ್ತಿಗೆಯ ಎಡಭಾಗಕ್ಕೆ ಬಲಭಾಗಕ್ಕೆ ವಾಲಿರ್ತದೆ. ಈ ರೀತಿಯಾಗಿ ಸಿಂಪ್ಟಮ್ ಇದೆ. ಸುಸೈಡ್ ಮಾಡಿಕೊಂಡ್ರೆ ಅದು ಸುಸೈಡು. ಒಂದು ವೇಳೆ ಆ ಗಂಟು ಎದುರಿನ ಭಾಗಕ್ಕೆ ಇಲ್ಲದ್ರೆ ಹಿಂಬದಿ ಭಾಗದಲ್ಲಿ ಸಿಕ್ಕಿದರೆ ಅದು ಮರ್ಡರ್. ಇಷ್ಟೇ ಇರೋದು ಅದರಲ್ಲಿ. ಸ್ಪರ್ಮ್ ರಿಲೀಸ್ ಆಗದಿದ್ದರೆ, ಮೋಷನ್ ರಿಲೀಸ್ ಆಗದಿದ್ದರೆ ಅದು ಮರ್ಡರ್. ಅದು 2 ಸಿಂಪ್ಟಮ್ ಇದ್ದರೆ ಅದು ಸೂಸೈಡ್. ಹಾಗೆಲ್ಲ ಇದೆ. ಒಂದು ಬಾವಿಗೊಬ್ಬ ಬಿದ್ದ. ಈಗ ಮೊನ್ನೆ ಸುಮಂತನ ಕೇಸು ನೋಡಿ, ಅವ ಕೆರೆಗೆ ಬಿದ್ದಿದ್ದಾನೆ. ನೀರು ಕುಡ್ದಿರಲಿಲ್ಲ. ಆತನ ಶ್ವಾಸನಾಳಕ್ಕೆ ನೀರು ಹೋಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಅರ್ಥ ಏನು ಅಂತ ಹೇಳಿದರೆ, ಆತ ನನ್ನ ನೀರಿಗೆ ಹಾಕಿದಂಥ ಸಂದರ್ಭದಲ್ಲಿ ಆತನ ಜೀವ ಹೋಗಿರಲಿಲ್ಲ, ಆತನ ಪ್ರಜ್ಞೆ ತಪ್ಪಿತ್ತು. ಆದ್ದರಿಂದ ಅವ ನೀರು ಕುಡಿಲಿಲ್ಲ. ಸಾಮಾನ್ಯವಾಗಿ ನೀರು ಕುಡಿಯುವುದು ಹೇಗೆ ಅಂತ ಹೇಳಿದರೆ, ಸುಸೈಡ್ ಮಾಡ್ಕೊಂಡಂಥ ವ್ಯಕ್ತಿಗಳು ನೀರು ಕುಡಿಯುವುದು ಹೇಗೆ ಅಂತ ಹೇಳಿದರೆ, ಮೇಲಿಂದ ಕೆಳಗೆ ಹಾರ್ತಾರೆ, ಹಾರಿದ ರಭಸಕ್ಕೆ ನೇರವಾಗಿ ಕೆಳಗೆ ಹೋಗ್ತಾರೆ, ಮತ್ತೆ ಮೇಲೆ ಬರ್ತಾರೆ ಆ ಫೋರ್ಸಲ್ಲಿ. ಇಂಥ ಸಂದರ್ಭದಲ್ಲಿ ನೀರು ಕುಡಿತಾರೆ, ಮತ್ತೆ ಕೆಳಗೆ ಹೋಗ್ತಾರೆ. ಅದು 1-2 ಬಾರಿ ಹೋಗಿ ಮತ್ತೆ ತಳಭಾಗದಲ್ಲಿ ಅಂಟಿಕೊಳ್ತದೆ. ಆ ಸಂದರ್ಭದಲ್ಲಿ ನೀರು ಕುಡಿತಾರೆ. ಆರಿದ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ, ಹಾರ್ಟ್ ಅರೆಸ್ಟ್ ಆದರೆ, ಹಾರ್ಟ್ ಅಟ್ಯಾಕಲ್ಲಿ 2 ವಿಧ ಇದೆ. ಹೃದಯ ಸ್ತಂಭನ ಆಗುವುದು ಒಂದು, ಹೃದಯ ಘಾತ ಆಗುವುದು ಒಂದು. ಸ್ತಂಭನ ಬೇರೆ, ಘಾತ ಬೇರೆ. ಅಂಥದ್ದು ಆದರೆ ನೀರು ಕುಡಿಯೋದಿಲ್ಲ, ಮೃತದೇಹ ಮುಳುಗಿರುವುದಿಲ್ಲ, ಅದು ಮೇಲ್ಗಡೆ ತೇಲ್ತಿರ್ತದೆ. 24 ಗಂಟೆ ಬೇಡ ಮೃತದೇಹ ಮೇಲೆ ಬರಲಿಕ್ಕೆ. 24 ಗಂಟೆ ಯಾಕೆ ಅಂತ ಹೇಳಿದರೆ, ಯಾವುದೇ ಮೃತದೇಹ 16 ಗಂಟೆಗಳಲ್ಲಿ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗ್ತದೆ. ಜೀವ ಹೋಗಿ 16 ಗಂಟೆಗಳಲ್ಲಿ, ಅದು ನೀರಲ್ಲಿದ್ದರೂ ಅಷ್ಟೇ,
ಹೊರಗಿದ್ದರೂ ಅಷ್ಟೇ 14 ಗಂಟೆಯಲ್ಲೇ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗ್ತದೆ. ಆಗ ಸಹಜವಾಗಿ ಮೃತದೇಹ ಉಬ್ಬತೊಡಗ್ತದೆ, ಗ್ಯಾಸ್ ರಿಲೀಸ್ ಆಗ್ತದೆ. ಅದರಿಂದಾಗೆ ಅದು ಹಗುರ ಆಗುತ್ತದೆ, ಮೃತದೇಹ ಮೇಲೆ ಬರ್ತದೆ. ಅದಕ್ಕೆ ಹೇಳೋದು ಬಾವಿಗೆ ಬಿದ್ದರೆ 24 ಗಂಟೆಯಲ್ಲಿ ಮೇಲೆ ಬರ್ತದೆ ಅಂತೇಳಿ. ಆ ರೀತಿಯಾಗಿ ಆಗುತ್ತೆ. ಆದರೆ ಜನರು ನೋಡುವಾಗ ಏನು ಅನಿಸ್ತಾರೆ ಅಂತ ಹೇಳಿದರೆ, ಇದು ಕೊಲೆ ಮಾಡಿ ಹಾಕಿದ್ದು ಅಂತೇಳಿ. ಆದರೆ ಕೊಲೆ ಮಾಡಿದ್ದಾರೆ ಎನ್ನುವುದಕ್ಕೆ ವೈಜ್ಞಾನಿಕವಾದ ಸಾಕ್ಷ್ಯಗಳು ಬೇಕು, ವೈದ್ಯಕೀಯ ಸಾಕ್ಷ್ಯಗಳು ಬೇಕು. ನೀವು ಕಳೆದ ಬಾರಿ ಸುಮನ್ನ ಅಣ್ಣನ ಬಗ್ಗೆ ಅನುಮಾನ ಇದೆ ಅಂತ, ನೀವು ಸ್ಪಷ್ಟವಾಗಿ ಹೇಳ್ಬಹುದಾ ಯಾವ ಕಾರಣಕ್ಕೆ ಅನುಮಾನ ಪಡ್ತಿದ್ದೀರಾ ಅಂತ? ನೋಡಿ, ಅದು ನನ್ನ ಅನುಮಾನ ಅಲ್ಲ, ನನ್ನ ವೈಯಕ್ತಿಕ ಅನುಮಾನ ಅಲ್ಲ. ನಾನು ಸುಮಂತ್ರನ ಸುದರ್ಶನನ್ನು ನೋಡಲೂ ಇಲ್ಲ, ಮಾತನಾಡಿಸಲೂ ಇಲ್ಲ. ಆಯಿತಾ? ಆತ ಇಂಜಿನಿಯರಿಂಗ್ ಸ್ಟೂಡೆಂಟ್. ಆತನನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನ ಮೊಬೈಲನ್ನು 4-5 ದಿವಸಗಳ ಕಾಲ ಪೊಲೀಸರು ಇಟ್ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಆತನ ಮೇಲೆ ಅನುಮಾನಗಳು ಬಂದಿತ್ತು. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಾರದೆ, FSL ರಿಪೋರ್ಟ್ನೊಟ್ಟಿಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟು ಬರಬೇಕು. ಅದು ಬಾರದೆ ಪೊಲೀಸರೊಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪೊಲೀಸರಿಗೆ ಇವತ್ತಿಗೂ ಡೌಟ್ ಇದೆ ಆ ಕೇಸಿನ ಬಗ್ಗೆ. ರಿಪೋರ್ಟ್ ಬರಲಿಕ್ಕೆ ಎಷ್ಟು ದಿವಸ ಬೇಕು? ಯಾಕೆ ಇಷ್ಟು ತಡವಾಗ್ತಿದೆ? ಸಾಮಾನ್ಯವಾಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟು FSL ರಿಪೋರ್ಟ್ನ ಒಟ್ಟಿಗೆ ಬರಬೇಕಾದ್ರೆ 2-2.5 ತಿಂಗಳು ಹೋಗಿದ್ದು ನಿದರ್ಶನ ಇದೆ. ಇಲ್ಲ ಅಂತ ಸುಮನ್ನ ಕೇಸ್ನಲ್ಲೂ ಕೂಡ ಅಷ್ಟು ತಿಂಗಳು ಕಾಯಬೇಕು, ಹೋಗ್ಬೋದು. ಯಾಕಂತ ಹೇಳಿದರೆ ಅದನ್ನು ವೈಜ್ಞಾನಿಕವಾಗಿ ಅವರು ವಿಶ್ಲೇಷಣೆ ಮಾಡಬೇಕು. ಅದು ರಿಪೋರ್ಟ್ ಯಾರು ಕೊಡೋದು, ಎಲ್ಲಿ ತಯಾರಾಗೋದು? ಅದು ಮಂಗಳೂರಲ್ಲಿ. ಅಲ್ಲ ಸರ್, ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ. ಎಷ್ಟು ಟೆಕ್ನಾಲಜಿ ಮುಂದುವರೆದಿದ್ದರೂ ಸಹ ನೀವು ಅದನ್ನು ಕಾರಣಗಳನ್ನು ನೀವು ವೈಜ್ಞಾನಿಕವಾಗಿ ವಿಶ್ಲೇಷಣೆಗೆ ಒಳಪಡಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೆಥಡ್ಗಳಿವೆ. ಆ ರೀತಿಯಾಗಿ ಅದನ್ನು ಮಾಡಬೇಕೇ ಹೊರತು ಬೇಕಾಬೆಟ್ಟಿಯಾಗಿ ಸರಿಯಾಗಿ ಗೊತ್ತು ಸಹ ಆಗೋದಿಲ್ಲ. ಮತ್ತೆ ಆ ವರದಿ ಮುಂದಕ್ಕೆ ನ್ಯಾಯಾಲಯಕ್ಕೆ ಹೋಗ್ತದೆ. ನ್ಯಾಯಾಲಯದಲ್ಲಿ ಆ ವರದಿ ಯಾರು ಕೊಟ್ಟಿದ್ದಾನೋ ಡಾಕ್ಟ್ರು, ಅವನು ವಿಚಾರಣೆಯನ್ನು ಎದುರಿಸಬೇಕು. ಅವ ಸಾಕ್ಷಿಯಾಗಿರ್ತಾನೆ. ಹೌದು. ಆತನನ್ನು ಆರೋಪಿ ಪರ ವಕೀಲರು, ಸರ್ಕಾರಿ ಪರ ವಕೀಲರು ಆತನನ್ನು ಕ್ವಶನ್ ಮಾಡ್ತಾರೆ. ನೀವು ಅದನ್ನು ಹೇಗೆ ವಿಶ್ಲೇಷಣೆ ಮಾಡಿದ್ದೀರಿ, ಯಾವ ಆಧಾರದಲ್ಲಿ ಇದು ಕೊಲೆ ಅಂತ ಹೇಳಿದ್ದೀರಿ ಅಂತೇಳಿ ಅದಕ್ಕೆ ಅವರು ಉತ್ತರ ಕೊಡಬೇಕು. ವೈದ್ಯಕೀಯ ಭಾಷೆಯಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಅದರಿಂದಾಗಿ ಯಾವುದೇ ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯರು ಆ ವರದಿ ಕೊಡುವಾಗ ಆ ವರದಿಯನ್ನು ಅಷ್ಟು ಕೇರ್ಫುಲ್ ಆಗಿ ತಯಾರು ಮಾಡಿಯೇ ಕೊಡೋದು. ಅವರು ಅವಸರ ಮಾಡೋದಿಲ್ಲ. ಅವಸರ ಇರುವುದು ಯಾರಿಗೆ ಅಂತ ಹೇಳಿ ಪೊಲೀಸರಿಗೆ. ಯಾಕಂತ ಹೇಳಿದರೆ ಈ ಪ್ರಕರಣದಲ್ಲಿ ಆರೋಪಿಗಳು ಇಲ್ಲ. ಈ ಪ್ರಕರಣದಲ್ಲಿ ಆರೋಪಿಗಳು ಯಾರಂತ ಹೇಳಿ ಇಲ್ಲಿಯವರೆಗೆ ಪೊಲೀಸರು ಗುರುತಿಸಲಿಲ್ಲ. ಸಂಶಯಗಳು ಅವರಿಗೆ ಇದೆ, ಅದು ಪ್ರಶ್ನೆ ಬೇರೆ. ಗುರುತಿಸಲಿಲ್ಲ. ಆರೋಪಿಗಳ ಬಂಧನ ಆಗಿಲ್ಲ. ಕಾನೂನು ಪ್ರಕಾರ ಆರೋಪಿ ಬಂಧನವಾಗಿ ನ್ಯಾಯಾಂಗ ಬಂಧನದಲ್ಲಿದ್ದರೆ ಆತ ಅರೆಸ್ಟ್ ಆದ 90 ದಿನಗಳಲ್ಲಿ, ಕೊಲೆ ಪ್ರಕರಣ ಅಂತ ಆದರೆ 90 ದಿನಗಳಲ್ಲಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಇಲ್ಲಿ ಆರೋಪಿ ಬಂಧನ ಆಗಿಲ್ಲ. ಆದ್ದರಿಂದಾಗಿ ಪೊಲೀಸರಿಗೆ ಆರೋಪ ಪಟ್ಟಿ ಸಲ್ಲಿಸುವಂತಹ ಟೈಮ್ ಬಾಂಡ್ ಇಲ್ಲ, ನಿಗದಿತ ದಿನ ಇಲ್ಲ. 90 ದಿವಸದೊಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು ಅಂತೇಳಿ. ಆದ್ದರಿಂದ ಪೊಲೀಸರು ಆ ವರದಿಯನ್ನು ವೆಯ್ಟ್ ಮಾಡ್ತಿದ್ರೆ ಅವರು ವೈದ್ಯಾಧಿಕಾರಿಗಳ ಮೇಲೆ ಒತ್ತಡ ಹೇರುವುದಿಲ್ಲ. ಯಾಕಂದರೆ ಅವರಿಗೆ ಅಷ್ಟು ದರ್ದು ಇಲ್ಲ. ಆರೋಪಿಯ ಬಂಧನವಾಗಿಲ್ಲ. ಒಂದು ವೇಳೆ ಆರೋಪಿಯ ಬಂಧನವಾಗಿ ಆತ ನ್ಯಾಯಾಂಗ ಬಂಧನದಲ್ಲಿ ಇದ್ದಾನೆ ಅಂತ ಹೇಳಿದರೆ ಪೊಲೀಸರು ಆಗಿಂದಾಗೆ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ವೈದ್ಯರ ಹತ್ರ ಹೋಗಿ ನಮ್ಮ ಒಂದು ಆ ಕೇಸ್ ಇದ್ದೊಂದು ಇದನ್ನು ಬೇಗ ಮಾಡಿ ಅಂತ ಹೇಳ್ತಾರೆ. FSLಗೆ ಹೋಗ್ತಾರೆ, ಅದರ ಒಂದು ರಿಪೋರ್ಟ್ ಬೇಗ ಕೊಡಿ. ಹಾಗೆ ಅವಸರ ಇಲ್ಲದ ರಿಪೋರ್ಟ್ಗಳನ್ನ ಸೈಡಲ್ಲಿ ಇಟ್ಟು ಇದನ್ನು ಆದ್ಯತೆ ಮೇರೆಗೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಈ ರೀತಿಯಾಗಿ ಮಾಡ್ತಾರೆ. ಅಂದರೆ ಇದರಲ್ಲಿ ಆ ಅವಸರ ಪೊಲೀಸರಿಗೆ ಇಲ್ಲ, ತನಿಖಾಧಿಕಾರಿಗಳಿಗೆ ಇಲ್ಲ. ಅದರಿಂದಾಗಿ ತನಿಖಾಧಿಕಾರಿಗಳು ವರದಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಬರಲಿ ಅಂತೇಳಿ ವೇಟ್ ಮಾಡ್ತಾ ಇದ್ದಾರೆ. ಸರ್, ಮೊನ್ನೆ ನೀವು ಹೇಳಿದ್ರಿ ಒಂದು 74 ಗಂಟೆಯಲ್ಲಿ ಗೊತ್ತಾಗುತ್ತೆ ಅಂತ. 74 ಗಂಟೆಯಲ್ಲಿ ಗೊತ್ತಾಗ್ಬೋದು ಅಂತೇಳಿ ನಮ್ಮ ಅಂದಾಜು ಇತ್ತು. ವರದಿ ಬರ್ಬೋದು ಅಂತ ಇತ್ತು. ಪೊಲೀಸರು ಪ್ರೆಷರ್ ಹಾಕಬಹುದು. ಯಾಕಂದರೆ ಪೊಲೀಸರ ಮೇಲೆ ಪ್ರೆಷರ್ ಇತ್ತಲ್ಲ, ಆ ಕಾರಣಕ್ಕಾಗಿ ಪೊಲೀಸರು ಪ್ರೆಷರ್ ಆಗ್ಬೋದು. ಆದರೆ ಪೊಲೀಸರ ಮೇಲೆ ಪ್ರೆಷರ್ ಇಲ್ಲದೆ ಇರುವುದರಿಂದ ಪ್ರೆಷರ್ ಯಾರು ಹಾಕಬೇಕು ಸರ್? ಆ್ಯಕ್ಚುಲಿ ಪ್ರೆಷರ್ ಒಂದನೇದು ಅವರ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೇಲೆ ಪ್ರೆಷರ್ ಇರ್ತದೆ ಒಂದು. ಮತ್ತು ಸಾರ್ವಜನಿಕರಿಂದ ಪ್ರೆಷರ್ಗಳು ಕ್ರಿಯೇಟ್ ಆದರೆ ಅವರು ಮಾಡ್ಬೋದು. ಇಲ್ಲಿ ಸುಮಂತ್ರ ಮನೆಯವರಿಂದ ಏನು ಪ್ರೆಷರ್ ಇಲ್ಲ, ಸ್ಥಳೀಯ ಸಾರ್ವಜನಿಕರಿಂದ ಪ್ರೆಷರ್ ಇಲ್ಲ.
ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಎನ್ನುವಂಥ ವಿಶ್ವಾಸ ಅವರಿಗೆ ಇದೆ. ಅದರಿಂದಾಗಿ ಅಂತಹ ವಿಚಾರಗಳು ಅಷ್ಟು ಬೇಗ ಸದನದಲ್ಲಿ ಕೂಡ ಚರ್ಚೆ ಆಯ್ತಲ್ಲ. ನೋಡಿ, ಸದನದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿಗಳು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ತನಿಖೆ ಮಾಡ್ತಿದ್ದೇವೆ, ಒಂದು ಕನ್ಕ್ಲೂಷನ್ಗೆ ಬರ್ತೇವೆ, ಕೆಲವು ದಿನಗಳಲ್ಲಿ ಅದರಲ್ಲಿ ವಾಸ್ತವಾಂಶ ಬರ್ತದೆ ಅಂತೇಳಿ. ಅದೇ ಸದನದಲ್ಲಿ ಗೃಹ ಮಂತ್ರಿಗಳು ಉತ್ತರ ಕೊಡುವಾಗ ಅವರಿಗೆ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿರ್ತಾರೆ ತನಿಖೆ ಏನು ಇದೆ ಅಂತೇಳಿ. ಕೆಲವೊಂದು ಗೌಪ್ಯ ವಿಚಾರಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದರಿಂದಾಗಿ ಹೇಳಲಿಲ್ಲ. ಸುದರ್ಶನ್ ಅವರು ಹೇಳಿದ್ದಾರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತ, ಈ ಬಗ್ಗೆ ನಿಮಗೆ ಗಮನಕ್ಕೆ ಬಂದಿದೆಯಾ? ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಈಗ ಶ್ವಾನದಳದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸುಮನ್ ಅಲ್ಲಿಗೆ ಬಂದ ಶ್ವಾನದಳದ ಬಗ್ಗೆ ಸರಿಯಾಗಿ ಅಲ್ಲಿ ಶ್ವಾನ ತನಿಖೆ ಮಾಡಿದೆಯಾ? ನೋಡಿ, ಮಂಗಳೂರಿನ ಪೊಲೀಸು ವ್ಯವಸ್ಥೆಯ ಶ್ವಾನದಳ ಇದೆ, ಅತ್ಯಂತ ಬ್ರಿಲಿಯಂಟ್ ಶ್ವಾನ. ಅದು ಯಾವುದೇ ವಾಸನೆಯನ್ನು ಗ್ರಹಿಸಿಕೊಂಡು ಅಪರಾಧಿಗಳನ್ನು ಪತ್ತೆ ಹಚ್ಚಿದೆ. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂತ ಹೇಳಿದರೆ ಉಜಿರೆ ಸಮೀಪ ನಡೆದಂತಹ ಒಂದು ಕೊಲೆ ಪ್ರಕರಣ. ಆ ಕೊಲೆ ಪ್ರಕರಣ ಡಿಟೆಕ್ಟ್ ಆದದ್ದೇ ಶ್ವಾನದಳದಿಂದ. ಶ್ವಾನದಳವನ್ನು ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ಅದು ಮನೆಯ ಒಳಗೆ ಹೋಗಿ ವಾಸನೆಯನ್ನು ಗ್ರಹಿಸಿಕೊಂಡು ನೇರವಾಗಿ ಹೋದದ್ದು ಅಲ್ಲೊಂದು ತೆಂಗಿನ ಮರದ ಬುಡಕ್ಕೆ. ಅಲ್ಲಿ 2 ಬಾಳೆ ಎಲೆಗಳು ಇತ್ತು, ಊಟ ಮಾಡಿದ ಬಾಳೆ ಎಲೆ. ಆಗ ಗೊತ್ತಾಯಿತು ಇಲ್ಲಿ ಇನ್ನೊಬ್ಬರು ಬಂದಿದ್ದಾರೆ ಅಂತೇಳಿ ಮನೆಯಲ್ಲಿ. ಒಬ್ಬರು ತೀರಿಕೊಂಡಿದ್ದಾರೆ, ಆದರೆ ಇನ್ನೊಬ್ಬರು ಇದ್ದಾರೆ ಅಂತ ಆಯ್ತಲ್ಲ. ಒಂದು ಬಾಳೆ ಎಲೆ ಎಕ್ಸ್ಟ್ರಾ ಇದೆ ಅಂತ ಆಗುವಾಗ, ಆದ್ದರಿಂದಾಗಿ ಇನ್ನೊಬ್ಬರು ಬಂದಿದ್ದಾರೆ. ಇನ್ನೊಬ್ಬರು ಬಂದಾಗ ಮನೆಯೊಳಗೆ ಸರ್ಚ್ ಮಾಡಿದಾಗ ಅಲ್ಲಿ ಕೆಲವು ಡಾಕ್ಯುಮೆಂಟ್ಗಳು ಕಳವಾಗಿದೆ ಅಂತ ಗೊತ್ತಾಯಿತು. ಯಾಕೆ ಡಾಕ್ಯುಮೆಂಟ್ಗಳು ಕಳವಾಯಿತು? ಯಾರಿಗೆ ಅಗತ್ಯ ಇರ್ತದೆ ಡಾಕ್ಯುಮೆಂಟ್ಗಳು? ಚಿನ್ನ ದುಡ್ಡು ಎಲ್ರಿಗೂ ಅಗತ್ಯ ಇರ್ತದೆ, ಆದರೆ ಡಾಕ್ಯುಮೆಂಟ್ಗಳಿಗೆ ಯಾರು ಅರ್ಥ ಇರ್ತದೆ. ಆಗ ಅದರ ಬಗ್ಗೆ ತನಿಖೆ ಮಾಡಿದರು. ಮತ್ತು ಯಾರು ತೀರಿಕೊಂಡಿದ್ದಾರೆ ಅವರ ಸಂಬಂಧಿಯೇ ಅದರಲ್ಲಿ ಭಾಗಿಯಾಗಿದೆ. ಇದನ್ನು ಪತ್ತೆ ಹಚ್ಚಿದ್ದು ಶ್ವಾನದಳ. ಅದೇ ಶ್ವಾನವನ್ನು ಸುಮಂತನ ಪ್ರಕರಣಕ್ಕೂ ಕರ್ಕೊಂಡು ಬಂದರು. ನನ್ನ ಅನುಭವದ ಪ್ರಕಾರ ಆ ಪ್ರಕರಣಕ್ಕೆ ಶ್ವಾನದಳವನ್ನು ಕರೆಸುವಂಥ ಅಗತ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ಮೃತದೇಹ ಇದ್ದದ್ದು ಬಾವಿಯಲ್ಲಿ. ಮೃತದೇಹವನ್ನು ಬಾವಿಯಿಂದ ಮೇಲೆ ಎತ್ತಲಾಗಿತ್ತು. ಶ್ವಾನಕ್ಕೆ ಯಾವುದೇ ರೀತಿಯ ವಾಸನೆಯನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶ್ವಾನ ಏನು ತೋರಿಸಿದ್ರೂ ಸಹ ಸುಮಂತನ ಬಟ್ಟೆಯನ್ನು ಗ್ರಹಿಸಿ ಅದು ಬಂದಿದೆ. ಸುಮಂತ್ ಹೋದ ದಾರಿಯನ್ನು ತೋರಿಸ್ತದೆ ಹೊರತು ಬೇರೆ ಎಲ್ಲೂ ಸಹ ಹೋಗಿಲ್ಲ. ಮತ್ತೆ ಅದಕ್ಕೆ ಇಲ್ಲ, ಅಲ್ಲಿವರೆಗೆ ಮಾತ್ರ ಎಲ್ಲಿ ಸುಮಂತನ ಮೇಲೆ ಹಲ್ಲೆ ಆಗಿದೆ ಆ ಪ್ರದೇಶದವರೆಗೆ ಹೋಗಿದೆ, ಪುನಃ ಅದು ಮನೆಗೆ ಹೋಗಿದೆ. ಅಷ್ಟು ಬಿಟ್ರೆ ಬೇರೆ ಯಾವುದು ಇಲ್ಲ. ಶ್ವಾನ ಅಂತ ಹೇಳುವಾಗ ಸುಮಂತ ಮನೆಯಲ್ಲಿದ್ದ ನಾಯಿ ಮತ್ತೆ ಅಕ್ಕಪಕ್ಕದ ಮನೆಯಲ್ಲಿದ್ದ ನಾಯಿ ಬೊಗಳಿದೆ ಅಂತ ಅಕ್ಕಪಕ್ಕದ ಮನೆಯವರು ಹೇಳಿದ್ದಾರೆ. ನಮ್ಗೆ ಕೇಳಿಸಿದೆ, ಆದ್ರೆ ಸುಮನ್ನ ಮನೆಯವರಿಗೆ ಕೇಳಿಸಿಲ್ಲ ಅಂದ್ರೆ ಅದು ಸಾಧ್ಯವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಮುಂಜಾನೆ ವೇಳೆಗೆ ಗಾಢ ನಿದ್ರೆಯಲ್ಲಿದ್ದ ಸಂದರ್ಭದಲ್ಲಿ ನಾಯಿ ಬೊಗಳಿದ್ದು ಕೇಳಿಸದೇ ಇರುವುದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಇದೆ. ಮತ್ತೆ ನಾಯಿಯ ಒಂದು ಅಭ್ಯಾಸ ಇದೆ, ಒಂದು ನಾಯಿ ಬೊಗಳಿದ್ದಾರೆ ಅದು ಕನೆಕ್ಟ್ ಆಗಿ ಒಂದು 10 ನಾಯಿಗಳು ಬೊಗಳ್ತದೆ. ಹೌದು, ಸಾಮಾನ್ಯವಾಗಿ ಆ ರೀತಿಯಲ್ಲಿ ನಾಯಿ ಬೊಗಳಿದೆ. ಯಾವುದೋ ಒಂದು ತೆಂಗಿನ ಗರಿ ಬಿದ್ದರೆ, ತೆಂಗಿನ ಕಾಯಿ ಬಿದ್ದರೆ, ಯಾವುದಾದ್ರೂ ಒಂದು ಶಬ್ದ ಆದರೆ ನಾಯಿಗಳು ಇಮಿಡಿಯೇಟ್ ಆಗಿ ಬೊಗಳ್ತದೆ. ಸಾಮಾನ್ಯವಾಗಿ ನಾಯಿಗಳು ಸ್ವರವನ್ನ ಹತ್ತಿರದಿಂದ ಕೇಳ್ತದೆ. ಅದು ಮಲಗುವುದೇ ಕಿವಿಯನ್ನು ನೆಲಕ್ಕೆ ಆನಿಸಿಕೊಂಡು ಮಲಗುವುದು. ಎಷ್ಟೋ ದೂರದಿಂದ ನೀವು ಯಾರಾದರೂ ಒಬ್ರು ನಡ್ಕೊಂಡು ಬಂದರೆ ನಾಯಿಗೆ ಎಚ್ಚರ ಆಗುತ್ತೆ, ಅದು ಬೊಗಳಲಿಕ್ಕೆ ಶುರು ಮಾಡ್ತದೆ. ನಾಯಿ ಬೊಗಳಿದೆ ಅಂತ ಹೇಳಿದ ಕೂಡಲೇ ಯಾರೋ ಒಬ್ಬ ಕೊಲೆ ಮಾಡಿ ಓಡಿ ಹೋಗಿದ್ದಾನೆ ಅಂತೆಲ್ಲ ಅರ್ಥ ಅಲ್ಲ. ಎಲ್ಲ ಒಂದು ಕಡೆಯಲ್ಲಿ ಒಬ್ಬ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಆದರೆ ನಾಯಿಗೆ ಅಂದಾಜಾಗುತ್ತೆ ಯಾರೋ ಬರ್ತಾ ಇದ್ದಾರೆ. ಯಾಕಂದ್ರೆ ಅದು ಕಿವಿಯನ್ನು ನೆಲಕ್ಕೆ ಆನಿಸಿಕೊಂಡು ಮಲಗುವುದು. ಕೊಲೆ ಆದಾಗ ನಾಯಿ ಬೊಗಳಿರ್ಬಹುದಾ? ಸಹಜವಾಗಿ ಬೊಗಳಿರ್ಬೋದು. ಹೌದು, ಅಕ್ಕಪಕ್ಕದ ಮನೆಯವರೆಲ್ಲರೂ ಬೊಗಳಿರ್ಬೋದು. ಯಾಕಂದ್ರೆ ಸುಮಂತ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಮನೆಯಿಂದ ಅಲ್ಲಿವರೆಗೆ ಬಂದಿದ್ದಾನಲ್ಲ. ಹೌದು, ಟಾರ್ಚ್ ಹಾಕೊಂಡು ಅಲ್ಲಿವರೆಗೆ ಬಂದಿದ್ದಾನಲ್ಲ, ಆದ್ರಿಂದ ಇಲ್ಲಿ ಅಕ್ಕಪಕ್ಕದ ನಾಯಿ ಬೊಗಳಿದೆ. ಆ ನಾಯಿ ಬೊಗಳೋಗ ಮತ್ತೊಂದು ನಾಯಿ ಬೊಗಳಿದೆ. ಸುಮಂತನ ಮನೆಯ ನಾಯಿಯೂ ಬೊಗಳಿರ್ಬೋದು, ಬೊಗಳ್ಲಿಕ್ಕಿಲ್ಲ. ಯಾಕಂದ್ರೆ ಸುಮಂತ್ ಮನೆಯವನು, ಅವನಿಗೆ ಬೊಗಳ್ಲಿಕ್ಕಿಲ್ಲ. ಆದರೆ ಬೇರೆ ನಾಯಿಗಳು ಬೊಗಳ್ತದಲ್ಲ, ಮನೆಯ ನಾಯಿಗೆ ಬೊಗಳಿಲ್ಲ, ಅವ್ರಿಗೆ ಎಚ್ಚರ ಆಗುತ್ತೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ನಾಯಿಗಳು ಬೊಗಳಿದ ಕೂಡಲೇ ಮನೆಯವರು ಎಚ್ಚರ ಆಗ್ತಾರೆ. ಯಾಕಂದ್ರೆ ಎದುರುಗಡೆ ತೋಟ ಇದೆ, ತೋಟಕ್ಕೆ ಯಾರಾದ್ರೂ ಕಳ್ಳರು ಬಂದಿದ್ದಾರೆ ಅಂತ ಹೇಳಿ. ಹಳ್ಳಿಗಳಲ್ಲಿ ತೋಟಕ್ಕೆ ಕಳ್ಳರು ಬರುವುದು ಜಾಸ್ತಿ, ಯಾಕಂದ್ರೆ ಅಡಿಕೆ ಕದಿಲಿಕ್ಕೆ ಅಂತ ಹೇಳಿ. ದೊಡ್ಡ ಮಟ್ಟದ ಕಳ್ಳರಲ್ಲ ಅವರು, ಅದು ಅಡಿಕೆ ಕಳ್ಳರು. ಅವರಿಗೆ ಆವತ್ತಿನ ದಿವಸದ ಖರ್ಚಿಗೆ ಬೇಕಾದಷ್ಟೇ ಅಡಿಕೆಯನ್ನು ಕದ್ದು ಎತ್ಕೊಂಡು ಹೋಗುವಂಥವ್ರು ಇದ್ದೇ ಇರ್ತಾರೆ, ಇಲ್ಲದಂತ ಯಾವ ಹಳ್ಳಿಗಳಲ್ಲೂ ಇರ್ತಾರೆ. ಅದರಿಂದಾಗಿ ಮನೆ ಮಂದಿ ನಾಯಿ ಸಾಕುವುದು ಅದಕ್ಕೆ, ಕಳ್ಳರು ಬರುವಾಗ ನಮ್ಮನ್ನು ಎಚ್ಚರಿಸಲಿ ಎನ್ನುವ ಕಾರಣಕ್ಕಾಗಿ ನಾಯಿ ಸಾಕುವುದು. ಅದರಿಂದಾಗಿ ಅವರ ಮನೆ ನಾಯಿ ಬೊಗಳಿಲ್ಲ.
ಅದರಿಂದಾಗಿ ಅವರಿಗೆ ಎಚ್ಚರ ಆಗಲಿಲ್ಲ. ಸಾಮಾನ್ಯವಾಗಿ ಅವ್ರಿಗೆ ನಾಯಿ ಬೊಗಳೋದು ಕಾಮನ್ ಅದು ಹಳ್ಳಿಗಳಲ್ಲಿ. ಸುಮಂತ್ನ ನೋಡಿ ನಾಯಿ ಬೊಗಳಿರ್ಬೋದಾ ಅಥವಾ ಕೊಲೆ ಮಾಡಿದವನನ್ನು ನೋಡಿ ನಾಯಿ ಬೊಗಳಿರ್ಬೋದಾ? ಅಲ್ಲ, ನಾಯಿ ಯಾವುದೋ ಒಂದು ಶಬ್ದ ಕೇಳಿ ಬೊಗಳಿರ್ಬೋದು, ಶಬ್ದ ಕೇಳಿ ಬೊಗಳಿರ್ಬೋದು. ಸುಮಂತ್ ನಡ್ಕೊಂಡು ಹೋದದನ್ನು ನೋಡಿ ಬೊಗಳಿರ್ಬೋದು. ಇಲ್ಲದೆ ಕೊಲೆ ಮಾಡಿದ್ದನ್ನು ನೋಡಿ ನಾಯಿ ಬೊಗಳಿರ್ಬೋದು. ಕೊಲೆ ಮಾಡಿದವ ವಾಪಸ್ ಹೋದಾಗ ನಾಯಿ ಬೊಗಳಿರ್ಬೋದು. ಈ ರೀತಿಯಾಗಿ ನಾಯಿ ಬೊಗಳಿದ್ದಕ್ಕೆ ಹಲವು ಕಾರಣಗಳಿವೆ. ನಿಮಗೆ ಸಾಮಾನ್ಯವಾಗಿ ಸಿಟಿ ಪ್ರದೇಶಗಳಲ್ಲಿ ಒಂದು ಹಕ್ಕಿ ಇದೆ, ಅಪಶಕುನದ ಹಕ್ಕಿ ಅಂತ ನಾವು ಹೇಳ್ತೇವೆ, ಶಕುನದ ಹಕ್ಕಿ ಅಂತ ಏನು ಹೇಳ್ತೇವೆ. ಅದು ಕೂಗಿದರೆ ಯಾವುದೋ ಸಾವಿನ ಸುದ್ದಿ ಕೇಳಲಿಕ್ಕೆ ಉಂಟು ಅಂತ ಹೇಳ್ತೇವೆ. ಅದೇ ಮನೆ ಬಾಗಿಲಲ್ಲಿ ಕಾಗೆ ಬಂದು ಕೂಗಿದರೆ ಯಾರೋ ನೆಂಟರು ಬರ್ತಾರಂತ ಹೇಳ್ತಾರೆ. ಹಳ್ಳಿಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಆ ಶಕುನದ ಹಕ್ಕಿ ಯಾವತ್ತೂ ಕೂಗ್ತಲೇ ಇರ್ತದೆ. ಹೌದು, ಯಾವತ್ತೂ ಕೂಗ್ತದೆ. ಆಗ ದಿವಸ ಅವರು ಸಾವಿನ ಸುದ್ದಿ ಕೇಳ್ತಾರ? ಇಲ್ಲ. ಅದು ಎಲ್ಲಿ ರೇರ್ ಆಗಿ ಜೀವನ ಜೀವಿಸ್ತದೆ ಅಂಥ ಪ್ರದೇಶದಲ್ಲಿ ಅದು ಕೂಗಿದರೆ ಅದು ಶಕುನ. ಹಾಗಾದ್ರೆ ಇಲ್ಲಿ ನಾಯಿ ದಿನಾಲು ಬೊಗಳ್ತಿತ್ತು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾಯಿಗಳು ಬೊಗಳ್ತಾ ಇರ್ತದೆ, ಅದರಲ್ಲಿ ವಿಶೇಷ ಏನಿಲ್ಲ. ನಾಯಿ ಬೊಗಳಿದ್ದೇ ನಿಮಗೆ ಸಾಕ್ಷ್ಯ ಅಲ್ಲ. ಈಗ ಬ್ಯಾಟ್ ಮಿಸ್ ಆಗಿದೆ ಅಂತ ಒಂದು ಹೇಳ್ತಾ ಇದ್ದಾರೆ, ಬ್ಯಾಟ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಇಲ್ಲ, ನಾವು ಅದನ್ನು ವಿಚಾರಿಸಲಿಲ್ಲ. ಯಾಕಂತ ಹೇಳಿದರೆ ಅದು ಬ್ಯಾಟ್ ಇದ್ದಿರಲೂಬಹುದು, ಇಲ್ಲದೆ ಇರ್ಬೋದು. ಇದ್ದಿರ್ಬೋದು ಅಂತ ಕಾಣ್ತದೆ, ಅದು ಸಾಕ್ಷ್ಯ ಅಲ್ಲ ಆಗಿರುವುದರಿಂದ ಆ ಬಗ್ಗೆ ನಾವು ವಿಚಾರಿಸಲೂ ಇಲ್ಲ. ಈಗ ಕೊಲೆಗಾರರನ್ನು ಕಂಡುಹಿಡಿಯುವಾಗ ಹಲವಾರು ಮಂದಿಯ ಮೇಲೆ ಅನುಮಾನ ಪಡ್ತಾರೆ. ಅನುಮಾನ ಪಡುವಾಗ ತುಂಬಾ ಜನ ಬೇಸರ ಪಡುವುದುಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಒಂದು ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಹಲವು ಮಂದಿಯನ್ನು ಪೊಲೀಸ್ ಠಾಣೆಗೆ ಕರೆಸಿಯೋ ಪೊಲೀಸರು ಮನೆಗೆ ಬಂದು ವಿಚಾರಣೆ ಮಾಡುವುದು ಸಹಜ. ಹಾಗಂತೇಳಿ ಎಲ್ಲರೂ ಅಪರಾಧಿಗಳು ಅಲ್ಲ. ಒಬ್ಬನನ್ನು ಪೊಲೀಸರು ಬಂದು ಮನೆಯಿಂದ ಕರ್ಕೊಂಡು ಹೋದರು ಅಂತ ಆದ ಕೂಡಲೇ ಅವ ಅಪರಾಧಿ ಅಂತೂ ನಾವು ಭಾವಿಸೋ ಅಗತ್ಯ ಇಲ್ಲ. ಪೊಲೀಸರು ಯಾವಾಗ ಆತನನ್ನು ಅಧಿಕೃತವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರ ಆಗಲೇ ಆತ ಅಪರಾಧಿ. ಹೌದು. ಅಲ್ಲಿವರೆಗೆ ಆತ ಆ ಪ್ರಕರಣದಲ್ಲಿ ಪೊಲೀಸರ ಸಂಶಯಕ್ಕೆ ಒಳಗಾದಂಥ ವ್ಯಕ್ತಿ. ಅವ ಅದರಲ್ಲಿ ಇನ್ವಾಲ್ವ್ ಇಲ್ಲ ಅಂತಾದರೆ ಆತನನ್ನು ಪೊಲೀಸರು ಟಚ್ ಮಾಡೋದಿಲ್ಲ. ಭಯ ಪಡ್ಬೇಕಂತನೂ ಇಲ್ಲ ಅಲ್ಲ, ಅದರಲ್ಲಿ ಭಯ ಪಡಬೇಕಂತೂ ಇಲ್ಲ. ಯಾಕಂತ ಹೇಳಿದರೆ ಪೊಲೀಸರು ಇಂದಿನ ಪೊಲೀಸರಿಗೂ ಈಗಿನ ಪೊಲೀಸರಿಗೂ ವ್ಯತ್ಯಾಸಗಳಿವೆ. ಈಗಿನ ಪೊಲೀಸರು ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ ನಂತರ ಆರೋಪಿಗಳ ಹತ್ತಿರಕ್ಕೆ ಬರುವುದು. ಮೊದಲು ಹಾಗೆ ಅಲ್ಲ, ಮೊದಲು ಸುರಿಗೆ ಹಿಡಿಯುವುದು, ಹೌದು, ಹಿಡಿದು ಅವರನ್ನು ಜೈಲಿಗೆ ಹಾಕೋದು ಅವರ ಏಕಮೇವ ಉದ್ದೇಶ ಆಗಿರ್ತದೆ. ಅದ ನಂತರ ಸಾಕ್ಷ್ಯ ಹುಡುಕುವುದು. ಇಂಡಿಯನ್ ಪೆನಲ್ ಕೋಡಲ್ಲಿ ಆ ರೀತಿ ಇತ್ತು. ಈಗ BNS ಭಾರತೀಯ ನ್ಯಾಯ ಸಂಹಿತೆ ಬಂದ ಮೇಲೆ, ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆ ಬಂದ ಮೇಲೆ ನೀವು ಸುರಿಗೆ ಸಾಕ್ಷ್ಯಗಳನ್ನ ಹುಡುಕಬೇಕು. ಸಾಕ್ಷ್ಯಗಳ ಆಧಾರದಲ್ಲಿ ಆರೋಪಿಯನ್ನು ಕರೆಸಬೇಕು, ವಿಚಾರಣೆ ಮಾಡಬೇಕು. ಆ ಸಾಕ್ಷ್ಯಗಳನ್ನ ಅವನ ಮುಂದೆ ಇಟ್ಟುಕೊಂಡು ಕ್ವಶನ್ ಮಾಡಬೇಕು. ಆಗ ನಿಮಗೆ ಸಂಶಯ ಬಂದರೆ, ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಸಂಶಯ ಬಂದರೆ ನೀವು ಅವನು ಬಂಧಿಸಿ ವಿಚಾರಣೆ ಮಾಡ್ಬೋದು. ಆ ರೀತಿಯಾಗಿ ಮಾಡಬೇಕು. ಈ ಬಗ್ಗೆ ಸಾರ್ವಜನಿಕರಲ್ಲಿ ಬಹಳ ಚರ್ಚೆ ಕೂಡ ಇದೆ, ಕುತೂಹಲ ಕೂಡ ಇದೆ. ಯಾಕೆಂದ್ರೆ ಸುಮಂತ್ ಒಬ್ಬ ಸಾಮಾನ್ಯ ಬಾಲಕ ಅಲ್ಲ, ಅವನು ಬಾಲ ವಿಜ್ಞಾನಿ. ಅವನು ಈಗ ಇದ್ದಿದ್ರೆ ಮುಂದಕ್ಕೆ ಅವನು ದೊಡ್ಡ ವಿಜ್ಞಾನಿಯಾಗಿ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡುವವನಿದ್ದ. ಹಾಗಾಗಿ ಸಾರ್ವಜನಿಕರಿಗೆ ಬಹಳ ಬೇಸರ ಇದೆ. ತನಿಖೆ ಯಾವ ರೀತಿಯಾಗಿ ನಡಿಬೇಕು, ಪೊಲೀಸರು ಆದಷ್ಟು ಬೇಗ ಕೊಲೆಗಾರನನ್ನು ಕಂಡು ಹಿಡಿಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ನೀವು ಬಯಸ್ತೀರಿ ಸರ್? ನೋಡಿ, ಪೊಲೀಸರು ಈ ಬಗ್ಗೆ ಸ್ಪಷ್ಟವಾದ ತನಿಖೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು. ಒಬ್ಬ ಸಂಶಯ ಇದೆ ಅಂತ ಹೇಳಿದ ಕೂಡಲೇ ಆತನ ಮೇಲೆ ನಿಗಾ ಇಡಬೇಕು. ಆತ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ ಅಂತೇಳಿ ನೋಡಬೇಕು. ಯಾಕಂತ ಹೇಳಿದ್ರೆ ಅಪರಾಧಿ ಎನ್ನುವುದು ಆತನಿಗೆ ಗೊತ್ತಿರ್ತದೆ. ಆತನ ಚಲನವಲನಗಳು, ಆತನ ಚಟುವಟಿಕೆಗಳು ಇದು ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ಅದನ್ನು ನಿಗಾ ಇಡಬೇಕು. ನಿಗಾ ಇಟ್ಟು ಸಂಶಯಿತನಂತಾದರೆ ಈಗ ವೈಜ್ಞಾನಿಕ ಮಾದರಿಯಲ್ಲಿ ಕೆಲವೊಂದು ಅನುಕೂಲಗಳಿವೆ. ಮೊದಲಿನ ರೀತಿಯಲ್ಲ, ಈಗ ವೈಜ್ಞಾನಿಕ ಮಾದರಿಗೆ ಕೆಲವೊಂದು ಅನುಕೂಲಗಳಿವೆ. ಆ ರೀತಿಯಲ್ಲಿ ತನಿಖೆ ಮಾಡಬೇಕು. ಮಾಡಿ ಆದಷ್ಟು ಶೀಘ್ರವಾಗಿ ಈ ಸಂಶಯಗಳಿಗೆ ಒಂದು ಕೊನೆ ಇಳಿಬೇಕು ಪೊಲೀಸರು ಬಿಟ್ಟರೆ ಇದನ್ನು ಬೇರೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಹೋಗಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒತ್ತಡ ಹಾಕಬೇಕು, ಅವರೇ ಮಾಡಬೇಕು, ತನಿಖಾಧಿಕಾರಿಗಳೇ ಮಾಡಬೇಕು. ಒಂದು ವೇಳೆ ಈ ಪ್ರಕರಣವನ್ನು ಬೆಳ್ತಂಗಡಿ ಪೊಲೀಸರಿಂದ ಭೇದಿಸಲಿಕ್ಕೆ ಸಾಧ್ಯವಾಗದಿದ್ದರೆ, ಅವರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳಿರ್ಬೋದು. ಆಗದಿದ್ದರೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು COD ತನಿಖೆಗೆ ಕೊಡಿ ಅಂತ ಹೇಳ್ಬೋದು.
ಸಾರ್ವಜನಿಕರಲ್ಲಿ ಇರುವಂತಹ ಗೊಂದಲಗಳನ್ನು ಆದಷ್ಟು ಶೀಘ್ರವಾಗಿ ಪೊಲೀಸರು ಪರಿಹರಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಷ್ಟು ಸಾರ್ವಜನಿಕರಲ್ಲಿರುವ ಹಲವಾರು ಗೊಂದಲಗಳಿಗೆ ನಮ್ಮ ಹಿರಿಯ ಪತ್ರಕರ್ತರು ಮೋಹನ್ ಬೋಳಂಗಡಿಯವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸುಮಂತನಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಎಂಬುದೇ ನಮ್ಮ ಆಶಯ. ಧನ್ಯವಾದಗಳು.